ಈ ನೆಲದಲ್ಲಿ ಬರೀ ಕಲ್ಲ ಇದೆ. ಅಣ್ಣ, ನೀನು ಪ್ರಯತ್ನ ಮಾಡು. ಎಲ್ರೂ ಒಟ್ಟಿಗೆ ಅಗ್ಯಕ್ ನೋಡಿ. ದಮ್ಮು ಚಿಕ್ಕಪ್ಪ, ಈ ಹಾರೇನೆ ಮುರಿದೋಯ್ತಲ್ಲ. ಕೃಷ್ಣ, ಇದು ಬರೀ ಕಲ್ಲಲ್ಲ. ಇಲ್ಲಿ ನೋಡಿದ್ರೆ ನೆಲದಡಿಲಿ ದೊಡ್ಡ ಬಂಡೆನೇ ಇದೆ ಅನ್ಸುತ್ತೆ. ಈ ಕೆಲಸ ಮಾಡೋದು ಅಸಾಧ್ಯ ಕೃಷ್ಣ. ಈಗ ಭಗವಂತ ಮಾತ್ರ ನಮ್ಗೆ ಸಹಾಯ ಮಾಡೋದಕ್ಕೆ ಸಾಧ್ಯ. ಈಗೇನ್ ಮಾಡೋದು? ನೀರಿಲ್ಲ ಅಂದ್ರೆ ಬೆಳೆ ಬೆಳೆಯಕ್ಕಾಗಲ್ಲ. ಎಲ್ರೂ ಇಲ್ಲಿ ಕೇಳಿ, ಯಾರು ಭಯ ಪಡೋದ್ ಬೇಡ. ಒಳ್ಳೆ ಮನ್ಸಿಂದ ಮಾಡಿದ ಕೆಲ್ಸಕ್ಕೆ ದೇವ್ರು ಯಾವಾಗ್ಲೂ ಸಹಾಯ ಮಾಡ್ತಾನೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಈ ಸಮಸ್ಯೆಗೂ ಒಂದಲ್ಲ ಒಂದು ದಾರಿ ಖಂಡಿತ ಸಿಗತ್ತೆ. ಆದ್ರೆ ನಂದಣ್ಣ, ನಾವು ಬೇಗ ಇದಕ್ಕೊಂದು ದಾರಿ ಹುಡುಕ್ಬೇಕು. ನಂದಣ್ಣ, ಈ ಸಲ ನಾವು ಬಿತ್ತನೆ ಮಾಡಿ ಫಸಲ್ ತೆಗ್ದಿಲ್ಲ ಅಂತಂದ್ರೆ ಮುಂದಿನ ಸಲ ತನಕ ಕಾಯ್ತಾ ಇರ್ಬೇಕಾಗತ್ತೆ. ಈ ಬಂಡೆನ ಸರಿಸ್ಲಿಲ್ಲ ಅಂದ್ರೆ ನಮ್ ಗದ್ದೆಗೆ ಯಮುನೆ ನೀರು ಹೇಗ್ ಬರುತ್ತೆ ನಂದಣ್ಣ? ಇದು ನಾವು ಮಾಡೋ ಕೆಲ್ಸ ಅಲ್ಲ ನಂದಣ್ಣ. ನಾವು ಗೊಲ್ಲರಿಂದ ಇವೆಲ್ಲ ಆಗಲ್ಲ. ನಾರಾಯಣ ನಾರಾಯಣ. ಪ್ರಭು, ಅಲ್ಲಿ ಇದೇನಾಗುತ್ತಿದೆ? ನಂದಪುತ್ರನ ನೇತೃತ್ವದಲ್ಲಿ ಗೋಕುಲವಾಸಿಗಳೆಲ್ಲ ಒಂದಾಗಿ ಪೂರ್ತಿ ಸಾಹಸ ಮತ್ತು ಉತ್ಸಾಹದಿಂದ ಪಾಪಿ ಕಂಸನ ಅನ್ಯಾಯದ ವಿರುದ್ಧ ಈ ಅಭಿಯಾನ ಆರಂಭಿಸಿದ್ದರು. ಅದಕ್ಕೂ ಅಡ್ಡಿಯಾಯಿತಲ್ಲ ಪ್ರಭು. ಈಗ ಯಮುನೆಯ ಪವಿತ್ರ ಜಲ ಗೋಕುಲದ ಭೂಮಿಯನ್ನು ಕೃಷಿಯೋಗ್ಯ ಮಾಡುವಲ್ಲಿ ಸಹಾಯ ಮಾಡಲಾಗದೆ ಪ್ರಭು. ತಮ್ಮದು ಇದೆಂತಹ ಲೀಲೆ ಪ್ರಭು. ದೇವರ್ಷಿ, ಯಾವ ಕೆಲಸದಲ್ಲಿ ಅಡೆತಡೆ ಬಂದರೂ ಅದರ ಅರ್ಥ ಆ ಕೆಲಸ ಪೂರ್ಣವಾಗುವುದಿಲ್ಲ ಎಂದಲ್ಲ. ಆದರೆ ಅಡೆತಡೆಗೆ ಪರಿಹಾರ ಕಂಡುಕೊಂಡ ನಂತರವೇ ಮನುಷ್ಯ ಸಂಪೂರ್ಣ ಗೆಲುವಿನ ಆನಂದವನ್ನು ಪಡೆಯಬಹುದು. ಒಳ್ಳೆಯ ಮನಸ್ಸಿನಿಂದ ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ದೇವರ್ಷಿ. ಜನರಿಗೆ ಇದನ್ನು ತಿಳಿಸುವುದೇ ಕೃಷ್ಣ ಅವತಾರದ ಪರಮ ಉದ್ದೇಶವಾಗಿದೆ. ದೇವಿ ಯಮುನೆಯಂತೂ ಕೃಷ್ಣನ ಒಂದು ಸನ್ನೆಗಾಗಿ ಕಾಯುತ್ತಿದ್ದಾಳೆ. ಸತ್ಯವಚನ ಮಾತೆ, ಸತ್ಯವಚನ. ನಾರಾಯಣ ನಾರಾಯಣ. ಅಮ್ಮ ಹೇಳ್ತಾಳೆ, ಜಗತ್ತಲ್ಲಿ ಯಾವುದೇ ಕೆಲಸನ ಶುದ್ಧವಾದ ಮನಸ್ಸಿಂದ ಮಾಡಿದ್ರು ಆಗ ಪ್ರಕೃತಿನೂ ಕೂಡ ನಮ್ಗೆ ಸಹಾಯ ಮಾಡತ್ತಂತೆ. ಕೃಷ್ಣ ನಿಧಾನ ಹೇಳ್ತಿದ್ದಾನೆ. ಗೋಕುಲವಾಸಿಗಳೇ, ಯಾರ ಪ್ರಯತ್ನ ನಿಲ್ಲಿಸಬೇಡಿ. ರಾಧೆಪುಟ್ಟಿ, ನಾವ್ ಎಷ್ಟು ಪ್ರಯತ್ನ ಮಾಡಿದ್ರು ಈ ಬಂಡೆ ಮಾತ್ರ ಒಂಚೂರು ಕದಲೋದಿಲ್ಲ. ಈ ಬಂಡೆನ ಒಡೆಯಕ್ಕಾಗ್ತಿಲ್ಲ. ನಮ್ ಶಕ್ತಿ ಎಲ್ಲ ಸುಮ್ನೆ ವ್ಯರ್ಥ ಆಗ್ತಿದೆ. ಇದು ಒಡೆಯೋ ಹಂಗಿದ್ದಿದ್ರೆ ಯಾವಾಗ್ಲೂ ಒಡೆದೋಗ್ತಿತ್ತು. ನಾವೆಲ್ಲ ಸೇರ್ಕೊಂಡು ಎಷ್ಟೊತ್ತಿಂದ ಪ್ರಯತ್ನ ಪಡ್ತಾ ಇದೀವಿ. ಕೃಷ್ಣ, ಗೋಕುಲವಾಸಿಗಳಿಗೆಲ್ಲ ನಿರಾಸೆ ಹೆಚ್ಚಾಗ್ತಾ ಇದೆ. ನೀನು ಬೇಗ ಏನಾದ್ರೂ ಮಾಡ್ಬೇಕು. ಸರಿ ರಾಧೆ, ನಾನ್ ಬೇರೆ ಏನಾದ್ರೂ ಯೋಚನೆ ಮಾಡ್ತೀನಿ. ಕೃಷ್ಣ, ನಾನು ನಿನ್ ಜೊತೆ ಬರ್ತೀನಿ. ಬೇಡ ಅಣ್ಣ, ನೀನು ಮತ್ತೆ ರಾಧೆ ಇಲ್ಲೇ ಇದ್ದು ಗೋಕುಲ ಜನರಿಗೆ ಉತ್ಸಾಹ ತುಂಬೋ ಪ್ರಯತ್ನ ಮಾಡಿ. ವಿಷ್ಣುವಿನ ಅಂಶ ಯಾರೆಂದು ತಿಳಿಯಲು ನನಗೆ ಕಾಳಿಂಗನಂತ ಶಕ್ತಿಶಾಲಿ ನಾಗನ ಅವಶ್ಯಕತೆ ಇದೆ. ಆದರೆ ಅಷ್ಟು ಪರಾಕ್ರಮಿಯು ಹಾಗೆ ಹೆದರಿದ್ದಾನೆಂದರೆ ಬಿಡು ಕಂಸ, ನನ್ನ ಬಿಡು. ನಾನು ಈ ಗುಹೆ ಬಿಟ್ಟು ಹೊರಗೆ ಹೋಗಕ್ಕಾಗಲ್ಲ. ಇದರ ಕಾರಣವೇನಿರಬಹುದು? ಮಹಾರಾಜ, ನನಗೆ ಕಾಳಿಂಗನಾಗಬೇಕು. ಈ ಭೋಜನ ಬೇಕಿಲ್ಲ. ಇದು ಭೋಜನವಲ್ಲ ಮಹಾರಾಜ, ಬೇರೆಯೇ. ಈಗ ಇದೆಂತಹ ಒಗಟು ಬಿಡಿಸುವ ಪ್ರಯತ್ನವನ್ನೇ ಮಾಡುತ್ತಿದ್ದೇನೆ ಮಹಾರಾಜ. ಕಾಳಿಂಗನಾಗ ಆ ಗುಹೆಯಿಂದ ಹೊರಬಾರದಿರುವ ಒಗಟು.
ಅದೇನದು? ಕುಳಿಕ ಸರ್ಪದಿಂದ ಮಹಾರಾಜ. ಜಗತ್ತಿನ ಅತ್ಯಂತ ಪುರಾತನ ಸರ್ಪಗಳಲ್ಲಿ ಒಂದು ಇದು. ಅದಕ್ಕೆ ಎಲ್ಲಾ ಸರ್ಪಗಳ ವಿಷಯ ತಿಳಿದಿದೆ. ಈಗ ಕಾಳಿಂಗನಾಗನ ವಿಷಯದಲ್ಲೂ ಇದೇ ನಮಗೆ ಸಹಾಯ ಮಾಡುತ್ತದೆ. ನಿನಗೆ ಹೇಗೆ ತಿಳಿಯಿತು? ನಾನು ಕೇಶಿನಿ, ರಾಕ್ಷಸಿಯು ಮತ್ತು ಸರ್ಪವು. ಆದರೆ ಅವನು ನಮಗೇಕೆ ಸಹಾಯ ಮಾಡುತ್ತಾನೆ? ನಮಗೆ ಸಹಾಯ ಮಾಡುವುದು ಬಿಟ್ಟು ಅವನಿಗೆ ಬೇರೆ ದಾರಿಯೇ ಇಲ್ಲ. ಕುಳಿಕನಾಗ, ನಾನು ನಿನ್ನನ್ನು ಆವಾಹಿಸುತ್ತೇನೆ. ಪ್ರಕಟನಾಗು, ಪ್ರಕಟನಾಗು. ಗೋಕುಲದ ಜನರಿಗೆಲ್ಲ ಎಷ್ಟು ನಿರಾಸೆ ಆಗಿದೆ. ಈಗ ನೀನೇ ನಮ್ಗೆ ಸಹಾಯ ಮಾಡ್ಬೇಕು. ನಮ್ಗೆ ಸಹಾಯ ಮಾಡು. ಆಜ್ಞೆ ಮಾಡಿ ಪ್ರಭು. ಇದು ನನ್ನ ಸೌಭಾಗ್ಯವಾಗಿದೆ. ನಾನು ನಿಮ್ಮ ಕೆಲಸಕ್ಕೆ ನೆರವಾಗಲು ಸಿದ್ಧಳಾಗಿರುವೆ. ಯಮುನಾ ನದಿ, ನಮ್ ಗೋಕುಲದ ಜನರೆಲ್ಲ ಬೇಸರದಲ್ಲಿದ್ದಾರೆ. ನಿನ್ ಪವಿತ್ರ ನೀರಿಲ್ದೆ ನಮ್ಮ ಹೊಲದಲ್ಲಿ ಬೆಳೆ ಬೆಳೆಯಕ್ಕಾಗಲ್ಲ. ಈಗ ಕೇವಲ ನೀನ್ ಮಾತ್ರ ನಮ್ಗೆ ಸಹಾಯ ಮಾಡೋಕ್ಕಾಗದು. ಓಂ ನಮೋ ಭಗವತಿ ವಾಸುದೇವಾಯ ನಮಃ. ಪ್ರಭು, ಓಂ ನಮೋ ಗೋಕುಲದವರಿಗೆ ಹಾನಿ ಮಾಡಿ ಅಘಾಸುರ ನನ್ನೊಳಗೆ ಬಂದು ಅಡಗಿದ್ದಾಗ ನಾನು ನಿಮಗೆ ಸಹಾಯ ಮಾಡಲು ಆಗಲಿಲ್ಲ. ನಾನು ನಿಮಗೆ ಕೃತಜ್ಞಳು ಪ್ರಭು. ನನಗೆ ನೀವು ಮತ್ತೊಂದು ಅವಕಾಶ ಕೊಟ್ಟಿದ್ದೀರಿ. ನಮೋ ಭಗವತೆ ವಾಸುದೇವಾಯ ನಮಃ. ಈಗ್ಲೂ ಕಾಲ ಮಿಂಚಿಲ್ಲ. ಈ ಬೆಳೆ ಬೆಳೆಯೋ ವಿಚಾರ ಬಿಟ್ಬಿಡಿ. ಭಗವಂತ ಕಂಸನ್ ಕ್ಷಮೆ ಕೇಳಿ. ಇದು ಭಗವಂತ ಕಂಸನ್ ಗೊತ್ತಾದ್ರೆ ಅವರು ಪೂರ್ತಿ ಗೋಕುಲನ ನಾಶ ಮಾಡದೆ ಬಿಡೋದಿಲ್ಲ. ಕಂಸನ ಸೈನಿಕರು ಸತ್ಯನೇ ಹೇಳಿದ್ದಾರೆ. ನಾವು ಗೊಲ್ಲರ ಕೆಲಸನೇ ಮಾಡ್ತಾ ಇರಬೇಕು. ಈ ಬೆಳೆ ಬೆಳೆಯೋ ಕೆಲಸ ನಮ್ ಕೈಲಾಗಲ್ಲ ಸ್ನೇಹಿತರೆ. ಬನ್ನಿ ಹೋಗೋಣ, ಬನ್ನಿ. ಅಯ್ಯೋ, ಎಲ್ರೂ ಎಲ್ಲಿ ಹೋಗ್ತಾ ಇದ್ದೀರಾ? ನಿಲ್ಲಿ. ಎಲ್ರೂ ನಿಂತ್ಕೊಳ್ಳಿ. ಕೃಷ್ಣ ಇನ್ನೇನ್ ಬಂದ್ಬಿಡ್ತಾನೆ. ನಾವೇನಾದ್ರೂ ಒಂದ್ ದಾರಿನ ಖಂಡಿತ ಹುಡ್ಕೋಣ. ಎಲ್ಲಿ ಹೋಗ್ತಿದ್ದೀರಾ? ಎಲ್ರೂ ನಿಂತ್ಕೊಳ್ಳಿ. ಇದೇನಾಗ್ತಿದೆ? ಪವಾಡ ನಡೆದೋಯ್ತು. ಪವಾಡ ನಡೀತಾ ಇದೆ. ನೋಡಿ, ಅಲ್ಲಿ ನೋಡಿ. ದೇವರಿಗೆ ನಮ್ಮ ಕೇಳಿಸ್ತು. ಅಯ್ಯೋ, ನೀರು ಬಂದೇ ಬಿಡ್ತು. ದೇವ್ರು ದೊಡ್ಡವನು. ನಮಸ್ಕಾರ ಪ್ರಭು.
ಧನ್ಯವಾದ ಯಮುನಾ ನದಿ, ನೀನ್ ನಮ್ಗೆ ಸಹಾಯ ಮಾಡ್ದೆ. ಪ್ರಭು, ಆಶೀರ್ವಾದ ಮಾಡಿ ಈ ಗೋಕುಲದ ಜನರ ಹಾಗೆ ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ನಾನು ಭಾಗಿಯಾಗಿ ನಿಮಗೆ ಸಹಾಯ ಮಾಡಬೇಕು. ಪ್ರಭು, ಈ ದೃಶ್ಯ ಅದ್ಭುತ. ನಿಮ್ಮ ಸಾನ್ನಿಧ್ಯವನ್ನು ಪಡೆಯಲು ದೇವಿ ಯಮುನೆ ಎಲ್ಲ ಬಂಧನಗಳನ್ನು ಕಳಚಿದ್ದಾಳೆ. ದೇವಿ ಯಮುನೆ ಅತ್ಯಂತ ಭಾಗ್ಯಶಾಲಿ ಪ್ರಭು. ಅವಳಿಗೆ ನಿಮ್ಮ ಕಾರ್ಯದಲ್ಲಿ ಭಾಗಿಯಾಗುವ ಅವಕಾಶ ದೊರೆತಿದೆ ಪ್ರಭು. ದೇವರ್ಷಿ, ನಿಮ್ಮ ಪ್ರಭುವಿನ ಭಕ್ತಿಯ ದಿವ್ಯ ಆಕರ್ಷಣೆ ಮತ್ತು ಪ್ರೇಮವೇ ಭಕ್ತರಿಗೆ ಸದಾ ಪ್ರೇರಣೆಯಾಗಿದೆ. ಅವರು ತಮ್ಮ ಪ್ರಭುವಿಗೆ ಅವರ ಸರ್ವಸ್ವವನ್ನೂ ಧಾರೆ ಎರೆಯುತ್ತಾರೆ. ತಾವು ಸತ್ಯ ನುಡಿದಿರಿ ಮಾತೆ. ಪ್ರಭುವಿನ ಕಡೆಗೆ ಭಕ್ತರು ಒಂದು ಹೆಜ್ಜೆ ಮುಂದೆ ಬಂದರು ಅವರಿಗೆ ಸಹಾಯಕರಾಗುತ್ತಾರೆ. ನಾವೇ ಧನ್ಯರು ನಾರಾಯಣ, ನಾವೇ ಧನ್ಯರು ನಾರಾಯಣ ನಾರಾಯಣ. ನನ್ನನ್ನು ಯಾಕೆ ಕರೆಸ್ದೆ ಕೇಶಿನಿ? ಕ್ಷಮೆ ಇರಲಿ ಕುಳಿಕ, ಆದರೆ ಈಗ ಕೇವಲ ನೀನು ಮಾತ್ರ ನಮಗೆ ಸಹಾಯ ಮಾಡಬಲ್ಲೆ. ನಿನ್ನ ತಂತ್ರ ವಿದ್ಯೆಯಿಂದ ನನ್ನ ಶರೀರವನ್ನು ಬಂಧಿಸಿ ಇದೆಂತಹ ಸಹಾಯ ಕೇಳ್ತಾ ಇದೆಯಾ ನೀನು? ನಾನು ಕಾಳಿಂಗನಾಗನ ಕುರಿತು ತಿಳಿಯಬೇಕು. ಅದೆಂತಹ ಭಯಕ್ಕಾಗಿ ವರ್ಷಗಳಿಂದ ಅವನು ಆ ಕಂದರದಲ್ಲಿ ಅಡಗಿ ಕುಳಿತಿದ್ದಾನೆ. ನಾನಿದನ್ನು ಹೇಳಕ್ಕಾಗಲ್ಲ. ನನ್ನನ್ನು ಹೋಗಕ್ ಬಿಡು. ನನ್ನನ್ನು ಹೋಗೋದಕ್ಕೆ ಬಿಡಿ ಮಹಾರಾಜ ಇಲ್ಲಿಂದ. ನೀನು ಈ ವಿದ್ಯೆನ ದುರುಪಯೋಗ ಮಾಡ್ತಿದ್ಯಾ ಕೇಶಿನಿ. ನನ್ನನ್ನು ಬಿಟ್ಬಿಡು. ನಾನು ಕೇಶಿನಿ, ರಾಕ್ಷಸಿ ಮತ್ತು ಸರ್ಪದ ಸಮ್ಮಿಳಿತ ರೂಪ. ನೀನು ನಮಗೆ ಸಹಾಯ ಮಾಡಲೇಬೇಕು. ಸರಿ, ಇಡೀ ಜಗತ್ತಿನಲ್ಲೇ ಕಾಳಿಂಗ ನಾಗ ಎಲ್ಲರಿಗಿಂತ ಶಕ್ತಿಶಾಲಿ ನಾಗ. ಆದರೆ ಅವನ ಜೀವನಕ್ಕೆ ಸಂಕಷ್ಟ ಇದೆ. ಎಂತಹ ಸಂಕಷ್ಟ? ಗರುಡ ಸಂಕಷ್ಟ. ಗರುಡ ಅಂದರೆ ಆ ಮೋಸಗಾರ ವಿಷ್ಣುವಿನ ವಾಹನ. ಮಹಾರಾಜ, ಇದೊಂದು ದೊಡ್ಡ ಕತೆ. ನನಗೆ ಆ ಕತೆ ಕೇಳಬೇಕಿದೆ ಕುಳಿಕ. ಕೃಷ್ಣ, ನಿಂಗೆ ಬಾಯಾರಿಕೆ ಆಗಿದ್ರೆ ನೀರ್ ಕೊಡ್ಲಾ? ಯಮುನಾ, ನಿನ್ಗೆ ಗೊತ್ತಾಯ್ತು ನನ್ಗೆ ಬಾಯಾರಿಕೆ ಆಗಿರೋದು? ಬಿಸಿಲಲ್ಲಿ ಕೆಲಸ ಮಾಡುವಾಗ ಬಾಯಾರಿಕೆ ಆಗೋದು ತುಂಬಾ ಸಾಮಾನ್ಯ ತಾನೆ ಕೃಷ್ಣ? ಇದಕ್ಕೂ ಮುಂಚೆ ಇವಳನ್ನ ಇಲ್ಲೆಲ್ಲೂ ನೋಡಿಲ್ಲ. ಕೃಷ್ಣಂಗೆ ಬಾಯಾರಿಕೆ ಆಗಿದೆ ಅಂತ ನಾವು ನೀರ್ ತಂದಿದೀವಿ. ಕೃಷ್ಣಂಗ್ ಬಾಯಾರಿಕೆ ಆಗಿದ್ರೆ ಅವನು ನಮ್ಮನ್ ಕೇಳಬೇಕು ತಾನೆ. ಬೇರೆ ಯಾವ್ದೋ ಹುಡುಗಿ ಕೈಯಿಂದ ಯಾಕೆ ನೀರ್ ಕುಡಿಬೇಕು? ಕೃಷ್ಣನ್ ಮೇಲೆ ಅವ್ರ ಅಮ್ಮನ್ಗೂ ಬೇಜಾರಾಗಿದೆ. ತಿನ್ನು ಕುಡಿಯೋ ಪದಾರ್ಥ ನೋಡಿದ್ರೆ ಸಾಕು ಇವನ್ಗೆ ಹಸಿವು ಬಾಯಾರಿಕೆ ಎಲ್ಲ ಆಗ್ಬಿಡುತ್ತೆ. ಈಗ್ಲೇ ವಿಚಾರಿಸ್ಕೋತೀನಿ. ಎಷ್ಟು ಸಿಹಿಯಾಗಿದೆ ತಣ್ಣಗಿರೋ ನೀರು. ನಿನ್ನ ಹೆಸರೇನು ಗೋಪಿಕೆ? ಯಮುನಾ. ಧನ್ಯವಾದ ಯಮುನಾ. ಯಮುನಾ, ಹೆಸರೇನೋ ಚೆನ್ನಾಗಿದೆ. ಸಾಕ್ಷಾತ್ ದೇವಿ ಲಕ್ಷ್ಮಿ.
ದೇವಿ, ನಿಮ್ಮ ಬಾಲ್ಯ ರೂಪದ ದರ್ಶನ ಮಾಡಿ ನಾನು ಧನ್ಯಳಾದೆ. ನಮಸ್ಕಾರ ಯಮುನಾ, ಎಲ್ಲಿಂದ ಬಂದೆ? ಇದಕ್ಕೂ ಮುಂಚೆ ನಿನ್ನೆಲ್ಲೂ ನೋಡಿಲ್ಲ. ನನ್ನೂರು ಯಮುನೆ ನದಿಯ ಆಚೆ ದಡದಲ್ಲಿದೆ. ಮತ್ತೆ ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ? ನಾನಿಲ್ಗೆ ಒಬ್ಳೆ ಬಂದಿದ್ದೀನಿ. ಗೋಕುಲಕ್ಕೆ ನಿನ್ಗೆ ಸ್ವಾಗತ ಯಮುನಾ. ನನ್ ಮಾತಿನ್ನು ಮುಗ್ದಿಲ್ಲ ಗೊಲ್ಲ. ಹಾ, ನೀನ್ ಹೇಳು, ನೀನ್ ಇಲ್ಲಿಗೆ ಬಂದಿರೋ ಉದ್ದೇಶ ಏನು? ನಾನು ನಿಮ್ಮೆಲ್ಲರಿಗಾಗಿ ಸಹಾಯ ಮಾಡೋಕಂತ ಇಲ್ಲಿ ತನಕ ಬಂದಿದ್ದೀನಿ. ಎಂತ ಒಳ್ಳೆ ಮನ್ಸು ನಿಂದು ಯಮುನಾ. ನಮ್ಗೆ ನಿನ್ ಸಹಾಯ ತುಂಬಾನೇ ಅಗತ್ಯ ಇದೆ. ನಮ್ಮಪ್ಪನ ಹತ್ರ 1,00,000 ಹಸುಗಳಿವೆ. ನಿಮ್ಮೂರಲ್ಲಿ ಎಷ್ಟು ಹಸುಗಳಿವೆ ಹೇಳು ನೋಡೋಣ. ರಾಧೆ, ಯಮುನೆ ನಮ್ಗೆ ಸಹಾಯ ಮಾಡಕ್ ಬಂದಿದ್ದಾಳೆ, ಯಾವ್ದೋ ಹಸು ಮಾರಕ್ಕಲ್ಲ. ಬಾ ಯಮುನಾ, ನಾನ್ ನಿಂಗೆಲ್ಲ ಹೇಳ್ತೀನಿ ಯಾಕೆ ಕೆಲಸ ಮಾಡ್ಬೇಕು ಅಂತ. ಬಾ. ಇಲ್ಲ ಕೃಷ್ಣ, ನಾನು ರಾಧೆ, ಅದಕ್ಕೆ ಯಮುನಾಗೆ ನಾನೇ ಹೇಳ್ತೀನಿ ಅವಳು ಏನ್ ಮಾಡ್ಬೇಕಂತ. ಹೋಗು ಯಮುನಾ, ಇಲ್ಲಿರೋ ಜನರಿಗೆಲ್ಲ ನೀರ್ ಕೊಡು. ಅವರು ದಾಮು ಮಾವ, ಅವರಾದ್ಮೇಲೆ ಅವರು ಅಲ್ಲಿ ದೂರ ತನಕ ಎಲ್ರಿಗೂ ನೀರ್ ಬೇಕು. ಆಗಾಗ ಎಲ್ಲಾರ್ಗೂ ಹೋಗಿ ನೀರ್ ಕೊಡ್ತಾ ಇರು. ಮತ್ತೆ ನಾನು ರಾಧೆ, ನಾನು ನೀರ್ ಕುಡಿಬೇಕು. ಕೃಷ್ಣ, ನೀರ್ ಕುಡಿತಾನೆ ಇದ್ರೆ ಕೆಲಸ ಯಾವಾಗ ಮಾಡ್ತೀಯಾ? ಈಗ ತಾನೇ ಹೊಟ್ಟೆ ತುಂಬಾ ನೀರ್ ಕುಡ್ತಿದ್ಯಾ. ಮತ್ತೆ ನೀರ್ ಬೇಕು ಅಂದ್ರೆ ನನ್ನ ಹತ್ರ ಕೇಳು. ಹೋಗು ಯಮುನಾ, ಎಲ್ಲರಿಗೂ ನೀರ್ ಕೊಡು. ಈ ಯಮುನಾ ಅಂತೂ ಎಷ್ಟು ಪಾಪದವಳು. ಕೃಷ್ಣ, ರಾಧೆ, ನಾನ್ ಸತ್ಯ ಹೇಳಿದ್ನಲ್ವಾ? ಬನ್ನಿ ಗೆಳ್ತೀರಿ. ಅರ್ಥ ಆಗ್ತಿಲ್ಲ, ಇದ್ದಕ್ಕಿದ್ದಾಗಿ ಹಠಮಾರಿ ರಾಧೆಗೇನಾಯ್ತು? ಇದು ತುಂಬಾ ಹಿಂದಿನ ಕತೆ. ಋಷಿ ಕಶ್ಯಪನ 2 ಪತ್ನಿಯರು 2 ಬೇರೆ ಪ್ರಭೇದಗಳಿಗೆ ಜನ್ಮ ಕೊಟ್ರು. ಕದ್ರು ನಾಗ ಜಾತಿಗೆ ಜನ್ಮ ನೀಡಿದಳು, ವಿನೀತಿ ಪಕ್ಷಿಗಳಿಗೆ. ಆರಂಭದಿಂದಲೇ ನಾಗ ಹಾಗೂ ಪಕ್ಷಿಗಳ ನಡುವೆ ಶತ್ರುತ್ವವಿತ್ತು. ಆದರೆ ನಾಗಗಳು ತಮ್ಮ ಪರಿಧಿಯನ್ನ ಮೀರಿ ಗರುಡನ ತಾಯಿಯನ್ನ ಬಂಧಿಸಿ ಸೇವಕಿಯಂತೆ ನಡೆಸ್ಕೊಂಡ್ರು. ಅಂದಿನಿಂದಲೇ ಗರುಡ ನಾಗನನ್ನ ಪರಮ ಶತ್ರು ಅಂತ ತಿಳಿದ. ಜಗತ್ತಿನ ಎಲ್ಲ ನಾಗಗಳನ್ನು ನಾಶ ಮಾಡಬೇಕು ಅಂತ ಪ್ರತಿಜ್ಞೆ ಮಾಡ್ದ. ಗರುಡ ಅನೇಕ ನಾಗಗಳನ್ನ ಹುಡುಕಿ ನಾಶ ಮಾಡ್ದ. ಆದರೆ ಕಾಳಿಂಗ ಒಬ್ಬ ಶಕ್ತಿಶಾಲಿ ನಾಗ. ಗರುಡ ಮತ್ತು ಕಾಳಿಂಗನ ನಡುವೆ ಭಯಂಕರ ಯುದ್ಧ ನಡೆಯಿತು. ಆದರೆ ಹೇಗೋ ಕಾಳಿಂಗ ತನ್ನ ಪ್ರಾಣನ ಉಳಿಸ್ಕೊಂಡ. ಅವಕಾಶ ನೋಡಿ ಅಲ್ಲಿಂದ ಓಡ್ ಹೋದ. ಅಂದಿನಿಂದ ಇಂದಿನವರೆಗೆ ಕಾಳಿಂಗ ನಾಗ ಗರುಡನಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಕಾಳಿಂಗ ತನ್ನ ಗುಹೆಯಿಂದ ಹೊರಗಡೆ ಬರ್ತಿದ್ದ ಹಾಗೆ ಗರುಡ ಅವನನ್ನ ಕೊಂದು ಬಿಡ್ತಾನೆ. ಇದೇ ಕಾರಣದಿಂದ ಕಾಳಿಂಗ ಆ ಕಂದರದಲ್ಲಿ ಅಡಗಿ ಕುಳಿತಿದ್ದಾನೆ. ನನ್ನ ಮತ್ತು ಆ ಕಾಳಿಂಗನ ಶತ್ರು ಒಬ್ಬನೇ. ಅವನೇ ಮೋಸಗಾರ ವಿಷ್ಣು. ಕಾಳಿಂಗ, ಇಂದು ಪ್ರಥಮ ಬಾರಿ ನಿನ್ನ ಶತ್ರುತ್ವದಿಂದ ನನಗೆ ಲಾಭವಾಗುತ್ತಿದೆ. ನೀನು ನನ್ನ ಮಿತ್ರನಾಗಲಿದ್ದೀಯ. ಈಗ ಅರ್ಥವಾಯ್ತು ಆ ಕಾಳಿಂಗನಾಗನನ್ನು ಕಂದರದಿಂದ ಹೊರಗೆಳೆಯುವ ಉಪಾಯವೇನೆಂದು. ಭಗವಂತ ಇದೆಂತಹ ದುರ್ಗತಿ ಬಂದಿದೆ ನಿಮಗೆ. ಭಗವಂತ,
ಆ ಗೋಕುಲದ ಜನ ನಮ್ಮಿಬ್ರಿಗೂ ಈಗ ಏನು ಮಾಡಿದ್ದಾರೆ ಅವರು? ಅವರು ಬೆಳೆ ಬೆಳೀತಿದ್ದಾರೆ ಭಗವಂತ. ಅವರೆಲ್ಲ ಹೊಲ ಉಳೋದಕ್ಕೆ ಶುರು ಮಾಡಿದ್ದಾರೆ. ನೀವಿಬ್ಬರು ನನ್ನ ಮರ್ಯಾದೆಯನ್ನು ಮಣ್ಣು ಪಾಲು ಮಾಡಿದ್ದೀರಿ. ಭಗವಂತ, ನಾವಿಬ್ರು ವಿರೋಧಿಸಕ್ಕೆ ಹೋಗಿದ್ವಿ, ಆದ್ರೆ ನಾವಿಬ್ರೆ ಅಲ್ಲಿ ಇಡೀ ಊರೇ ಇತ್ತು ಭಗವಂತ. ಪ್ರಭು ಪ್ರಭು, ನೀವಂತೂ ಕರುಣಾನಿಧಿ ಭಗವಂತ, ನಮ್ಮನ್ನು ಕ್ಷಮಿಸ್ಬಿಡಿ ಭಗವಂತ. ನಾವು ನಿಮ್ಮ ಭಕ್ತರು ಭಗವಂತ, ಆ ವಿಷ್ಣು ಭಕ್ತರಲ್ಲ. ಭಗವಂತ, ಸವಾಲೆಸೆದಿದ್ದಾರೆ ಆ ಗೋಕುಲವಾಸಿಗಳು ನನಗೆ. ನಿಮ್ಮನ್ನು ವಿರೋಧಿಸುವವರಿಗೆ ಶಿಕ್ಷೆ ಸಿಗಲೇಬೇಕು. ಈ ಕೆಲಸ ಕೇವಲ ಕಾಳಿಂಗನಾಗನಿಂದ ಮಾತ್ರ ಸಾಧ್ಯ. ಕಾಳಿಂಗನಾಗ ಗೋಕುಲ ತಲುಪುವವರೆಗೆ ನನ್ನ ಅಸುರರು, ವ್ರತಾಸುರ ಹಾಗೂ ಅಸ್ತಾಸುರ ಗೋಕುಲವನ್ನು ನೋಡಿಕೊಳ್ಳುತ್ತಾರೆ. ಮಣ್ಣಲ್ಲಿ ಹುಲ್ಲನ್ನು ತೆಗೆಯುವ ಕರ್ಮದ ಕಣ್ಣನು ತೆರೆಸಿಹನು, ಮುನ್ನಡೆಸುತ್ತ ಎಲ್ಲರ ಜೊತೆ ಒಡೆಯನು ತಾನೇ ದುಡಿದಿಹನು. ಬಂದಿಹ ಬವಣೆಯ ಬೆಟ್ಟವ ಅಗೆಯುತ್ತ ಹೊಟ್ಟೆಗೆ ಅನ್ನವನು, ಹೊಂದಿಸಿಕೊಳ್ಳುವ ಕರ್ಮಯೋಗವನು ಕಲಿಸುತ್ತಲಿಹನು. ಲೋಕದೊಡೆಯನು ಕಲಿಸುತ್ತಲಿಹನು, ಲೋಕದೊಡೆಯನು. ದಾರಿಯ ಕಷ್ಟವ ಕಳೆಯಲು ಪರಮ ಉದಾರಿಯು ಜೊತೆಗಿಹನಲ್ಲ, ತೋರಿ ಕಂಗಳಲೆ ಪ್ರೇಮ ಸಖನಾಗಿ ಪಾರುಗೈವನಿಹನಲ್ಲ. ದಾರಿಯ ಕಷ್ಟವ ಕಳೆಯಲು ಪರಮ ಉದಾರಿಯು ಜೊತೆಗಿಹನಲ್ಲ, ತೋರಿ ಕಂಗಳಲೆ ಪ್ರೇಮ ಸಖನಾಗಿ ಪಾರುಗೈವನಿಹನಲ್ಲ. ಸಾಧಿಸಿ ತೋರುವ ಛಲವನು ತುಂಬುತ್ತ ಗೋಕುಲ ಬೆಳಗುವನು, ಸಾಧಿಸಿ ತೋರುವ ಛಲವನು ತುಂಬುತ್ತ ಗೋಕುಲ ಬೆಳಗುವನು. ವೇದ ವಂದ್ಯನಿವ ಕರ್ಮಯೋಗವನು ಕಲಿಸುತ್ತಲಿಹನು, ಲೋಕದೊಡೆಯನು ಕಲಿಸುತ್ತಲಿಹನು, ಲೋಕದೊಡೆಯನು ಕಲಿಸುತ್ತಲಿಹನು, ಲೋಕದೊಡೆಯನು. ಮಿತ್ರ, ಇದೇನಾಗ್ತಾ ಇದೆ? ಇದು ಭೂಕಂಪದ ಲಕ್ಷಣ. ಏನೋ ಅನರ್ಥ ಆಗತ್ತೆ ಅನ್ಸುತ್ತೆ. ಕೃಷ್ಣ, ಇದೇನಾಗ್ತಾ ಇದೆ? ನಾನು ಅದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ನೀರದೇ ಮಕ್ಕಳೇ, ನೀವು ರೈಟ್ ಆಗ್ತೀರಾ? ನಾವಿರೋ ತನಕ ಈ ಭೂಮಿ ಮೇಲೆ ಒಂದು ಸಸಿ ಕೂಡ ಬೆಳೆಯೋದಿಲ್ಲ. ಅಯ್ಯೋ, ಹತ್ರನೇ ಬಂತಲ್ಲ, ಏನ್ ಮಾಡೋದು ಇವಾಗ? ಖಂಡಿತ ಇದ್ ನನ್ ಕನ್ಸೇ ಆಗಿರ್ಬೇಕು. ನಾನಂತೂ ಯುಗಗಳಿಂದ ಈ ಗುಹೆ ಬಿಟ್ಟು ಹೋಗೇ ಇಲ್ಲ.
ಮತ್ತ ಆ ಗರುಡನ್ಗೆ ನನ್ನ ನಿವಾಸದ ಬಗ್ಗೆ ಹೇಗ್ ಗೊತ್ತಾಗುತ್ತೆ? ನನ್ ಭ್ರಮೆ ಇದು. ಖಂಡಿತ ಇವನ್ ಗರುಡನೇ ನನ್ನ ಮೇಲೆ ಆಕ್ರಮಣ ಮಾಡ್ತಿದ್ದಾನೆ, ನನ್ನ ನಾಶ ಮಾಡೋಕ್ ಬಂದಿದ್ದಾನೆ. ಇಲ್ದಿದ್ರೆ ಈ ಗುಹೆ ನಡ್ಗೋದಿಲ್ಲ. ನಾನ್ ನನ್ನ ಪ್ರಾಣ ಉಳಿಸ್ಕೋಬೇಕು ಅಂದ್ರೆ ಅವನ್ ಬಂದು ಆಕ್ರಮಣ ಮಾಡೋಕ್ಕೂ ಮುಂಚೆ ನಾನು ಇಲ್ಲಿಂದ ಓಡೋಗ್ಬೇಕು. ಓಡಿ, ಇಲ್ಲಿಂದೆಲ್ಲರೂ ಓಡಿ. ನಿಮ್ ಪ್ರಾಣಿಗಳನ್ನ ರಕ್ಷಿಸ್ಕೊಳ್ಳಿ ಗೋಕುಲವಾಸಿಗಳೇ. ಈ ರಾಕ್ಷಸರು ನಮ್ಮೆಲ್ಲ ಭೂಮಿನೂ ಹೇಗ್ ನಾಶ ಮಾಡ್ತಿದಾರ ನೋಡು. ಈಗ ನಾವು ಕೆಲ್ಸ ಹೇಗ್ ಮಾಡೋದು ಕೃಷ್ಣ? ಹೌದು ಕೃಷ್ಣ, ಈಗ ನಾವೇನ್ ಮಾಡೋದು? ನಾವಿಷ್ಟೊತ್ತು ಮಾಡಿದ ಪ್ರಯತ್ನವೆಲ್ಲ ನೀರಲ್ಲಿ ಹೋಮ ಮಾಡ್ದಾಗಾಯ್ತು. ಇನ್ಮೇಲೆ ನಮ್ ಗೋಕುಲದಲ್ಲಿ ತಿನ್ನು ಅನ್ನೋಕೆ ಕಷ್ಟ ಆಗ್ಬಿಡುತ್ತೆ ಕೃಷ್ಣ, ನೀನೇ ಕಾಪಾಡ್ಬೇಕು. ಅಮ್ಮ ಹೇಳ್ತಾಳೆ, ಸಂಕಟ ಬಂದಾಗ ಗೆಲ್ಬೇಕಂದ್ರೆ 2 ದಾರಿ ಇದೆ, ಸಂಯಮ ಮತ್ತು ಆತ್ಮರಕ್ಷಣೆ. ಅಣ್ಣ, ಇವಾಗ ನಾವು ಬೇಗ ಇವರನ್ನೆಲ್ಲ ಯಾವ್ದಾದ್ರೂ ಸುರಕ್ಷಿತವಾದ ಜಾಗಕ್ಕೆ ಕರ್ಕೊಂಡೋಗಿ ಇವ್ರನ್ನ ರಕ್ಷಣೆ ಮಾಡ್ಬೇಕು. ಆದ್ರೆ ಕೃಷ್ಣ, ಈಗ ಇಲ್ಲಿ ಯಾವ್ದೇ ಸುರಕ್ಷಿತವಾಗಿರೋ ಜಾಗನೂ ಇಲ್ಲ. ನಿಂಗ್ ಕಾಣಿಸ್ತಿಲ್ವಾ? ಒಂದ್ ಕಡೆ ಭೂಮಿ ಕುಸಿತಾ ಇದೆ, ಇನ್ನೊಂದ್ ಕಡೆ ಭೂಮಿ ಸೀಳಿತಾ ಇದೆ. ಅಣ್ಣ, ಹುಡ್ಕಿದ್ರೆ ಭಗವಂತನೂ ಸಿಗ್ತಾನೆ. ಅಣ್ಣ, ಸಿಕ್ತ ಸುರಕ್ಷಿತ ಸ್ಥಳ. ಕೃಷ್ಣ, ತಮಾಷೆ ಮಾಡೋದಕ್ಕೆ ಈಗ ಸಮಯ ಇಲ್ಲ. ಬದಲಿಗೆ ಗಂಭೀರವಾಗಿ ಯೋಚನೆ ಮಾಡ್ಬೇಕು. ಅಣ್ಣ, ನಾನ್ ಗಂಭೀರವಾಗಿದ್ದೀನಿ, ಸತ್ಯ ಹೇಳ್ತಿದ್ದೀನಿ, ತಮಾಷೆಯಾಗಿ ಹೇಳ್ತಿಲ್ಲ. ಅಲ್ಲಿ ನೋಡೋಣ ಪರ್ವತನ, ನಾವು ಆ ಪರ್ವತದ ಮೇಲೆ ಹೋಗೋಣ. ಆದ್ರೆ ಕೃಷ್ಣ, ನಾವಲ್ಲಿಗೆ ಹೋಗೋದ್ರಿಂದ ನಮಗೇನ್ ಲಾಭ? ಎಲ್ಲ ಗೋಕುಲ ಜನರು ಅಲ್ಲಿ ಸುರಕ್ಷಿತವಾಗಿರ್ಬೋದು ಅಣ್ಣ. ಆ ರಾಕ್ಷಸರು ನಮ್ಗಲ್ಲಿ ಯಾವ ಅಪಾಯನೂ ಮಾಡಕ್ಕಾಗಲ್ಲ ಅಣ್ಣ. ಕೃಷ್ಣ, ಅವರು ಭೂಮಿ ಒಳಗಡೆಯಿಂದಾನೇ ಬರ್ತಿದ್ದಾರೆ. ಅಲ್ಲಿ ತನಕ ಹೋಗೋದು ಅವ್ರಿಗೆ ಕಷ್ಟ ಏನಲ್ಲ. ಗೊತ್ತಿದೆ ಅಣ್ಣ, ಅವರು ನದಿ ತರಾನೇ ಭೂಮಿ ಒಳಗಿಂದ ಬರ್ತಾ ಇದ್ದಾರೆ. ಅದು ಸರಸ್ವತಿ ನದಿ ಹಾಗೆ, ಅದು ಭೂಮಿ ಒಳಗಡೆನೆ ಹರಿಯೋದು. ಆದ್ರೆ ಅದು ಪರ್ವತ ಜಾಗ, ಬಹುಶಃ ಕಲ್ಲನ್ನು ಹೊಡೆದು ಬರೋಕೆ ಆಗಲ್ಲ. ಬಂಡೆನೇ ಅವ್ರ ದಾರಿಗೆ ದೊಡ್ಡ ಅಡ್ಡಿ ಆಗ್ಬೋದು. ಕೃಷ್ಣ ಸರಿಯಾಗಿ ಹೇಳ್ತಿದ್ದಾನೆ, ನಾವೆಲ್ಲ ಬೇಗ ಬೆಟ್ಟದ ಕಡೆ ಓಡ್ಬೇಕು. ನಡೀರಿ, ಬೇಗ ಹೋಗೋಣ. ಈಗ ಎಲ್ಲ ಹೋಗ್ಬೇಕು. ಅಪ್ಪಂಗೂ ಮತ್ತೆ ಋಷಭಾನ ಮಾವಂಗೂ ಹೇಳಿ ಎಲ್ರನ್ನು ಕರ್ಕೊಂಡು ಬೇಗ ಅಲ್ಲಿಗೆ ಬನ್ನಿ. ಸರಿ ಕೃಷ್ಣ. ಗೋಕುಲ್ವಾಸಿಗಳೇ, ಎಲ್ರು ಬೇಗ ಬೇಗ ಹೋಗಿ. ಆದಷ್ಟು ಬೇಗ ನಾವು ಆ ಪರ್ವತಕ್ಕೆ ಹೋಗ್ಬೇಕು. ಅಣ್ಣ, ಬೇಗ ಎಲ್ರು ಬನ್ನಿ. ನಂದಣ್ಣ, ನಾವೆಲ್ಲ ಬೆಟ್ಟದ ಕಡೆ ಹೋಗ್ಬೇಕು ಅಂತ ಕೃಷ್ಣ ಹೇಳ್ದ. ನಡೀರಿ, ಹೋಗೋಣ. ಏನಾದ್ರೂ ಮಾಡಿ. ಬಲರಾಮ, ಬಲರಾಮ, ಕಾಪಾಡಿ ಬಲರಾಮ. ಭಯ ಪಡ್ಬೇಡಿ, ನಿಮ್ಗೇನೂ ಆಗೋದಿಲ್ಲ. ಬಲರಾಮ, ಕೈ ಕೊಡಿ, ಕೈ ಕೊಡಿ ಅಣ್ಣ, ಕೈ ಕೊಡಿ. ಬಲರಾಮ, ಕಾಪಾಡು ಬಲರಾಮ. ಬಲರಾಮ, ಬಲರಾಮ, ಕಾಪಾಡು. ನಾನು ಯಾವ್ದಾದ್ರೂ ಸುರಕ್ಷಿತವಾದ ಜಾಗ ಹುಡುಕಿ ಬೇಗ ಬಚ್ಚಿಟ್ಕೋಬೇಕು. ನೀನ್ ನನಗೆ ಏನು ಮಾಡೋಕ್ಕಾಗಲ್ಲ ಗರುಡ. ನಿಂಗೆ ಗೊತ್ತೇ ಆಗಲ್ಲ ನಾನು ಹೇಗ್ ಮಾಯ ಆದೆ ಅಂತ. ಬಲರಾಮ, ಮೇಲೆ ಇಳ್ಕೋ.
ಮಾಡ್ತಿದ್ಯಾ? ಅಣ್ಣ ನಾನು ಯಾವಾಗ್ಲೂ ಸರಿಯಾದ ಸಮಯಕ್ಕೆ ಬರ್ತೀನಿ, ಆದ್ರೂ ನೀನ್ ನನ್ ಬೈತೀಯ. ಕೃಷ್ಣ, ಹತ್ರದವರು ಬೈಯೋದ್ರಲ್ಲೂ ಪ್ರೀತಿನೇ ಇರುತ್ತೆ. ಹಾ ಅಣ್ಣ. ನೀವಿಬ್ರು ಅಣ್ಣ ತಮ್ಮಂದಿರಿಗೂ ತುಂಬಾ ತುಂಬಾ ಧನ್ಯವಾದಗಳು, ಆ ಸಾವಿನ ದವಡೆಯಿಂದ ಕಾಪಾಡಿದ್ದಕ್ಕೆ. ಹಾ ಅಣ್ಣ, ನೀವು ಬೇಗ ಪರ್ವತದ ಮೇಲೆ ಹೋಗಿ. ಕಾಪಾಡಿ ಅಣ್ಣ, ಗೋಕುಲ ಜನರೆಲ್ಲ ಅಪಾಯದಲ್ಲಿದ್ದಾರೆ. ಹಾ ಕೃಷ್ಣ, ನಾವು ಅವರನ್ನ ಕಾಪಾಡ್ಲೇಬೇಕು. ಬೇಗ ಹೋಗ್ಬೇಕು ಅಣ್ಣ. ಕೃಷ್ಣ, ಈ ರಾಕ್ಷಸರಿಂದ ನಮ್ಮನ್ನ ಕಾಪಾಡು ಕೃಷ್ಣ. ಈ ರಾಕ್ಷಸರು ನಮ್ಮನ್ನ ಬಿಡಲ್ಲ ಕೃಷ್ಣ. ಹೆದರಬೇಡಿ, ಈ ರಾಕ್ಷಸರು ನಿಮ್ಗೇನು ಮಾಡಕ್ ಸಾಧ್ಯ ಇಲ್ಲ ಅಲ್ವಾ ಅಣ್ಣ? ಹೌದು, ನಿಜ. ಬನ್ನಿ ಎಲ್ರು ಹೋಗಿ ಆ ಪರ್ವತಕ್ಕೆ, ಅಲ್ಲಿ ಯಾವ ರಾಕ್ಷಸನೂ ಬರಲ್ಲ. ಬೇಗ ಬನ್ನಿ ಅಲ್ಲ, ಬೇಗ. ಕಾಪಾಡು ಕೃಷ್ಣ, ಕೃಷ್ಣ. ಇಲ್ಲ ಅಣ್ಣ. ಏನಾಯ್ತು ಕಾಳಿಂಗನಾಗ? ಭಯದಿಂದ ಎಲ್ಲಿಗೆ ಓಡುತ್ತಿರುವೆ? ಬರ್ತಿದ್ದಾನೆ, ಅವ್ನು ನನ್ನ ಹಿಂದೆ ಬರ್ತಿದ್ದಾನೆ. ಹಿಂದೆ ಯಾರಿದ್ದಾರೆ? ಹಿಂದೆ ಯಾರು ಅಷ್ಟು ಪ್ರಬಲರು? ಈ ಶಕ್ತಿಶಾಲಿ ನಾಗನೇ ಭಯಭೀತನಾಗಿ ಓಡುತ್ತಿದ್ದಾನಲ್ಲ. ನನ್ನ ಶತ್ರು ಗರುಡ, ನನ್ನ ಕಾಪಾಡಿ ಅವನಿಂದ. ನಾನೇ ನಿನ್ನೆ ಅವಮರ್ಯಾದೆ, ಇಂದು ಬಹುಮರ್ಯಾದೆ. ನೆನಪಿದೆಯೇ ಕಾಳಿಂಗ? ನಿನ್ನೆ ಸ್ವತಃ ಭಗವಂತ ಕಂಸನೇ ನಿನ್ನ ಬಳಿಗೆ ಬಂದಿದ್ದರು ನಿನಗೆ ಶರಣಾಗತಿ ನೀಡಲು. ಏನು ಹೇಳಿದೆ ನೀನು? ಹೇಗೆ ನಡೆದುಕೊಂಡೆ ನನ್ನೊಡನೆ? ತಿರಸ್ಕರಿಸಿದೆ ನನ್ನನ್ನು, ಮಲ್ಲ ಯುದ್ಧ ಮಾಡಿದೆ ನನ್ನೊಡನೆ. ಹಿಂದೆಲ್ಲಿ ಹೋಯಿತು ಆ ಹಠ, ಆ ಅಹಂಕಾರ, ಆ ಗರ್ವ? ಭಯ ಕಣ್ಮುಂದೆ ಉಪಸ್ಥಿತವಾದರೆ ಆಗಬೇಕಾದನೆ ಭಗವಂತ ಕಂಸ. ನನ್ನಲ್ಲಿ ನಿನ್ನ ಜೀವನದ ಭಿಕ್ಷೆ ಬೇಡುತ್ತಿರುವೆ. ಗರುಡನಿಂದ ನನ್ನ ಕಾಪಾಡೋರು ಈ ಜಗತ್ತಲ್ಲಿ ಬೇರೆ ಯಾರೂ ಇಲ್ಲ. ನಿಮ್ಮ ಮಾತಿಗೆ ಒಪ್ಕೊಳ್ದೇ ಇರೋ ಕಾರಣನೂ ಶತ್ರು ಗರುಡನ ಭಯನೇ ಆಗಿತ್ತು. ನಂಗೆ ಗೊತ್ತಿತ್ತು, ನಾನು ಅಲ್ಲಿಂದ ಆಚೆ ಬಂದಿದ ತಕ್ಷಣನೇ ಅವನು ನನ್ನ ಸಾಯಿಸ್ತಾನೆ ಅಂತ. ತ್ರಿಕಾಲದರ್ಶಿ ನಾನು, ಎಲ್ಲ ತಿಳಿದಿದೆ. ಆದರೆ ಒಂದು ವಿಷಯ ಅರ್ಥವಾಗುತ್ತಿಲ್ಲ. ಯಾವ ವಿಷಯ? ಅದೇನೆಂದರೆ ಕಾಳಿಂಗ, ತನ್ನ ವಿಷಘಾತದಿಂದ ದೊಡ್ಡ ದೊಡ್ಡ ಯೋಧರನ್ನು ಶಾಶ್ವತವಾಗಿ ಮೃತ್ಯುವಿನ ಚಿರನಿದ್ರೆಗೆ ಒಯ್ಯುವ ಸಾಮರ್ಥ್ಯ ಹೊಂದಿರುವ ಈ ಕಾಳಿಂಗನಾಗ ಒಂದು ಸಾಧಾರಣ ಪಕ್ಷಿಗೆ ಹೀಗೆ ಹೆದರುವುದೇ ಆಶ್ಚರ್ಯ. ಗರುಡ ನಿಮ್ಗೆಲ್ಲ ಸಾಧಾರಣ ಪಕ್ಷಿನೇ ಅನ್ಸ್ಬೋದು, ಆದ್ರೆ ನಮ್ಗೆ ನಾಗ ಜಾತಿಗೆ ಅವನು ಅಸಾಧಾರಣ ಪಕ್ಷಿನೇ. ನಮ್ಮ ಮೃತ್ಯು ಅವನು. ಅವನ್ ಮುಂದೆ ನನ್ನ ಶಕ್ತಿ ಎಲ್ಲ ಶೂನ್ಯನೇ. ಬರ್ತಿದ್ದಾನ ಅವನು, ಹೊರಡ್ತೀನಿ. ಇಲ್ದಿದ್ರೆ ಇಲ್ಲೋ. ಏನೆಂದುಕೊಂಡೆ ಹೀಗೆ ಓಡಿ ಹೋಗಿ ಬದುಕಬಲ್ಲೆಯ? ನಿನ್ನ ಭ್ರಮೆ ಇದು. ತನ್ನ ಶತ್ರುಗಳಿಂದ ಭಯಭೀತನಾಗಿ ಓಡುವ ವಿರೋಧಿ ಶತ್ರುಗಳಿಂದ ಎಂದಿಗೂ ಪಾರಾಗಲಾರ. ಹಾಗಾದ್ರೆ ನನ್ನ ನಾನು ಹೇಗೆ ಕಾಪಾಡ್ಕೊಳ್ಳೋದು? ಶರಣಾಗು ಭಗವಂತ ಕಂಸನಿಗೆ. ಸ್ವೀಕರಿಸು ಅವರ ಆಳ್ವಿಕೆಯನ್ನು, ಅವರ ಪ್ರಭುತ್ವವನ್ನು. ಇವರನ್ನು ಬಿಟ್ಟು ಇನ್ನಾರೂ ಇಲ್ಲ ನಿನ್ನನ್ನು ನಿನ್ನ ಶತ್ರುಗಳಿಂದ ರಕ್ಷಿಸುವವರು. ಏಕೋಹಂ ದ್ವಿತೀಯ ನಾಸ್ತಿ. ನನ್ನಿಂದ ಮಾತ್ರ ನಿನ್ನ ರಕ್ಷಣೆ ಸಾಧ್ಯ. ಭಗವಂತ ಕಂಸನ ದಯೆಯೇ ಜೀವನ ಮತ್ತು ಶಿಕ್ಷೆ ಮೃತ್ಯು. ಈ ಸತ್ಯವನ್ನು ನೆನಪಿನಲ್ಲಿಡು ಕಾಳಿಂಗ. ಭಗವಂತ ಕಂಸ ಎಲ್ಲರಿಗೂ ಮೃತ್ಯು ನೀಡುವುದಿಲ್ಲ ಕೇಶಿನಿ. ಕೆಲವರು ಭಗವಂತ ಕಂಸನಿಗೆ ಮಿತ್ರರಾಗಬಲ್ಲರು. ಅದರಲ್ಲೂ ಶಕ್ತಿಶಾಲಿ ಕಾಳಿಂಗನಾಗನಂತಹ ನಾಗ ಭಗವಂತ ಕಂಸನ ಕೃಪೆಗೆ ಪಾತ್ರರಾಗುತ್ತಾರೆ. ಭಗವಂತ ಕಂಸನೇ ಅವಕಾಶ ನೀಡುತ್ತಿದ್ದಾರೆ ಮಿತ್ರತ್ವಕ್ಕೆ. ಸ್ವೀಕರಿಸು ಕಾಳಿಂಗ, ನಿನ್ನ ಮೃತ್ಯುವಿನ ಭಯದಿಂದ ಮುಕ್ತಿ ಸಿಗುವುದು.
ಇವರೇನಾದ್ರೂ ಇವತ್ತು ನನ್ನ ಗರುಡನಿಂದ ಕಾಪಾಡಿದ್ರೆ ನಾನು ಖಂಡಿತ ಇವರ ದಾಸ್ಯ ಮತ್ತು ಪ್ರಭುತ್ವ ಎರಡೂ ಸ್ವೀಕರಿಸ್ತೀನಿ. ಇದು ಕಾಳಿಂಗನ ವಚನ. ಭಗವಂತನಿಗೆ ಶರಣಾಗುತ್ತಲೇ ಎಲ್ಲರೂ ಸುರಕ್ಷಿತರಾಗುತ್ತಾರೆ. ಈಗ ನೀನು ನನಗೆ ಶರಣಾಗತನಾದೆ. ಆ ಗರುಡನ ಚಿಂತೆ ನನಗೆ ಬಿಡು. ಭಗವಂತ ಕಂಸನಿರುವಾಗ ಇನ್ನು ಯಾರಿಂದಲೂ ನಿನಗೆ ಅಪಾಯವಿಲ್ಲ. ಕೃಷ್ಣ ಕೃಷ್ಣ ಏನಾದ್ರೂ ಮಾಡು. ದಯವಿಟ್ಟು ನಮ್ಮೆಲ್ಲರನ್ನೂ ಇಲ್ಲಿಂದ ಮೇಲಕ್ಕೆತ್ತು. ಅಣ್ಣ ಧೈರ್ಯವಾಗಿರಿ, ನಾನು ಬೇಗ ಏನಾದ್ರೂ ಮಾಡ್ತೀನಿ. ಏನ್ ಮಾಡ್ಲಿ? ಯಾವ ಉಪಾಯದಿಂದ ಈ ಜನರನ್ನೆಲ್ಲ ಮೇಲೆತ್ತದು? ಹಗ್ಗ ಇದ್ದಿದ್ರೆ ಬಾವಿಯಿಂದ ನೀರೆತ್ತಿದಾಗೆ ಇಳಿಬೋದಿತ್ತು. ಆದ್ರೆ ಹಗ್ಗ ಎಲ್ಲಿಂದ ತರ್ಲಿ? ನಮ್ಮನ್ ಕಾಪಾಡು ಕೃಷ್ಣ. ಕೃಷ್ಣ ಕೃಷ್ಣ ಹಗ್ಗ ಸಿಕ್ಬಿಡ್ತು. ಆದ್ರೆ ಇಷ್ಟೊಂದ್ ಜನರನ್ನ ನನ್ನಂತ ಪುಟ್ಟ ಹುಡ್ಗ ಹೇಗ್ ಮೇಲೆತ್ತೋದು? ಹೇ ವೃಕ್ಷ ದೇವತೆ, ನಿನ್ನೆ ನನ್ಗೆ ಸಹಾಯ ಮಾಡ್ಬೇಕು. ಅಣ್ಣ, ನಾನು ಈಗ್ಲೇ ಬಂದೆ ಅಣ್ಣ. ಅಣ್ಣ, ತಗೋ ಈ ಹಗ್ಗನ. ಈ ಹಗ್ಗದ ಕೊನೆ ಹಿಡ್ದು ಬೇಗ ಬೇಗ ಮೇಲ್ ಬನ್ನಿ. ಈ ಹಗ್ಗನ ಒಬ್ಬೊಬ್ರಾಗೆ ಹಿಡ್ಕೊಂಡು ಮೇಲಕ್ಕೆ ಹೋಗಿ. ವ್ರತಾಸುರ ಆ ಹುಡುಗನ್ ಧೈರ್ಯ ನೋಡ್ದ. ನಾವೇನೇ ಮಾಡಿದ್ರು ಅವನ್ ಮೇಲ್ ಪ್ರಭಾವನೇ ಬೀರ್ತಿಲ್ಲ. ಆ ಹುಡುಗ ಈ ಎಲ್ಲಾ ಗೋಕುಲವಾಸಿಗಳಿಗಿಂತ ಭಿನ್ನವಾಗಿ ಕಾಣ್ತಾ ಇದ್ದಾನ ಅಷ್ಟಾಸುರ. ಇನ್ಮೇಲೆ ಅವ್ನು ಕಾಣೋದಿಲ್ಲ. ಅವನ್ ಹೇಗೆ ಇದ್ರು ನಾನು ಅವನ್ನ ನಾಶ ಮಾಡದೆ ಬಿಡೋದಿಲ್ಲ. ಬೇಗ ಬಾ ಅಣ್ಣ, ಬೇಗ ಅಣ್ಣ, ಬೇಗ ಅಣ್ಣ, ಬೇಗ ಅಣ್ಣ, ಬೇಗ. ರಾಕ್ಷಸ ಈ ಕಡೆನೆ ಬರ್ತಿದ್ದಾನೆ. ಬೇಗ ಮೇಲೆ ಬಾ ಅಣ್ಣ, ಬೇಗ. ಬೇಗ ಮೇಲತ್ತು ಅಣ್ಣ, ಬೇಗ. ಇಲ್ದಿದ್ರೆ ಅನರ್ಥ ಆಗ್ಬಿಡತ್ತೆ. ಕೃಷ್ಣ, ನೀನೇನಾದ್ರೂ ಈ ಉಪಾಯ ಮಾಡದೇ ಇದ್ದಿದ್ರೆ ನಾವೆಲ್ಲರೂ ಈ ಹಳ್ಳದಿಂದ ಹೊರಗಡೆನೆ ಬರಕ್ಕಾಗ್ತಿರ್ಲಿಲ್ಲ. ಎಲ್ರೂ ಸಮಾಧಿ ಆಗೋಗ್ಬಿಡ್ತಿದ್ವಿ. ಸಮಾಧಿ ಆಗ್ಬೇಕಾಗಿರೋದು ಅವ್ರ ಕಣ್ಣ. ಅವ್ರು ನಮ್ಮ ಸ್ವಾವಲಂಬನೆಗೆ ತೊಂದರೆ ಮಾಡಿದ್ದಾರೆ. ಆದ್ರೆ ಅದಕ್ಕಿನ್ನೂ ಸಮಯ ಬಂದಿಲ್ಲ. ಅಣ್ಣ, ನೀನ್ ಎಲ್ರನ್ನೂ ಕರ್ಕೊಂಡು ಆ ಪರ್ವತದ ಕಡೆ ಹೋಗು. ಅಲ್ಲಿ ತನಕ ನಾನು ಈ ರಾಕ್ಷಸನ್ ನೋಡ್ಕೋತೀನಿ. ಕೃಷ್ಣ, ನೀನು ಹುಷಾರಾಗಿರು. ಹಾ ಅಣ್ಣ, ನೀನ್ ನನ್ ಚಿಂತೆ ಮಾಡ್ಬೇಡ. ನಾನು ಈ ರಾಕ್ಷಸನ್ ಜೊತೆ ಕಣ್ಣ ಮುಚ್ಚಾಲೆ ಆಡ್ತೀನಿ.